2019ಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಈಗ ನನ್ನ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಒಂದಲ್ಲ ಎರಡಲ್ಲ ನೂರಾರು ವಿಮಾನಗಳು, ಕೇವಲ ವಿಮಾನಗಳಲ್ಲ, ಯುದ್ಧ ವಿಮಾನಗಳು, ರಾಕೆಟ್ಗಳು, ಹೆಲಿಕಾಪ್ಟರ್ಗಳು, ಜೊತೆಗೆ ಜೆಟ್ಗಳು ಇವೆಲ್ಲವೂ ಕೂಡ ಒಂದೇ ಕಡೆ ನೋಡೋದಕ್ಕೆ ಸಿಗ್ತಾ ಇದೆ. ಎಲ್ಲೂ ಅಲ್ಲ, ಅದು ಯಲಹಂಕ ವಾಯುನೆಲೆಯಲ್ಲಿ ಇವೆಲ್ಲವೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. 20ನೇ ತಾರೀಕಿಂದ 24ನೇ ತಾರೀಕಿನವರೆಗೂ ಕೂಡ ಒಟ್ಟು 5 ದಿನಗಳ ಕಾಲ ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ಏರ್ ಶೋ ಬೆಂಗಳೂರಿನಲ್ಲಿ ನಡೀತಾ ಇದೆ. 2019 ಏರೋ ಇಂಡಿಯಾ ಈ ಒಂದು ಶೋ. ಅದೇ ರೀತಿಯಾಗಿ ಇವತ್ತು ರಿಹರ್ಸಲ್ನಲ್ಲಿ ಸಾಕಷ್ಟು ಒಂದು ಪ್ರದರ್ಶನಗಳನ್ನು ಕೂಡ ಮಾಡಲಾಗಿತ್ತು. ಇವತ್ತು ಯಾವುದೇ ಸಾರ್ವಜನಿಕರಿಗೆ ಅಲೋ ಇಲ್ಲ, ಬದಲಿಗೆ ಒಂದು ಮಾಧ್ಯಮಗಳಿಗೆ ಮಾತ್ರ ಅಲೋ ಇದ್ದಿದ್ದು, ಜೊತೆಗೆ ಅಧಿಕಾರಿಗಳು ಮತ್ತು ಅವರ ಕುಟುಂಬ ವರ್ಗಕ್ಕೆ ಮಾತ್ರ ಅಲೋ ಇತ್ತು. ಸೊ ಈ ಒಂದು ಇವತ್ತು ಅಂದರೆ ಏನು ಪ್ರದರ್ಶನದ ವೇಳೆಯಲ್ಲಿ ಮಾಡಲಾಗುತ್ತೆ, ಆ ಎಲ್ಲ ಒಂದು ವಿಶೇಷವಾದಂಥ ಪ್ರದರ್ಶನಗಳನ್ನು ಇವತ್ತಿನ ಈ ಒಂದು ಶೋನಲ್ಲಿ ಮಾಡಲಾಗ್ತಾ ಇದೆ. ಅದರಲ್ಲಿ ಸಾರಂಗ್ ಟೀಮ್ನ ಪ್ರದರ್ಶನ ಆಗಿರ್ಬೋದು, ಮತ್ತು ಸೂರ್ಯಕಿರಣ್ ಟೀಮ್ನ ಪ್ರದರ್ಶನ ಆಗಿರ್ಬೋದು, ಜೊತೆಗೆ ಈ ಒಂದು ಹಾರಾಡುವಂಥ ಒಂದು ವಿಮಾನ ಮತ್ತು ಹೆಲಿಕಾಪ್ಟರ್ಗಳಿಂದ ಸೈನಿಕರು ಕೆಳಗಡೆ ಇಳಿದು ಬರುವಂಥ, ಅಂದರೆ ಯಾವುದಾದ್ರು ರೆಸ್ಕ್ಯೂ ಆಪರೇಷನ್ ಟೈಮಲ್ಲಿ ಈ ರೀತಿಯಾದಂಥ ಸಾಹಸಗಳನ್ನು ಮಾಡಲಾಗತ್ತೆ. ಅದರ ಜೊತೆಗೆ ಜೀಪನ್ನು ಮೇಲಕ್ಕೆ ಎತ್ಕೊಂಡು ಹೋಗೋದು, ಅಥವಾ ಜೀಪನ್ನು ಯಾವುದಾದ್ರು ಒಂದು ಪ್ಲೇಸ್ಗೆ ತಂದು ಇಡುವಂಥದ್ದು, ಹೀಗೆ ಸಾಕಷ್ಟು ಬಗೆಯ ಒಂದು ಪ್ರದರ್ಶನಗಳನ್ನು ಮಾಡಲಾಯಿತು. ಅದರ ಜೊತೆಗೆ ಒಂದು ಅಮೇರಿಕಾದ ಒಂದು ಬೃಹದಾಕಾರದ ಯುದ್ಧ ವಿಮಾನ ಆಗಿರ್ಬೋದು, ಜೊತೆಗೆ ಫ್ರಾನ್ಸ್, ರಷ್ಯಾ, ಹೀಗೆ ಬಗೆಯ ನಾನಾ ದೇಶದ ವಿವಿಧ ಒಂದು ಜೆಟ್ಗಳು, ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳನ್ನು ತರಲಾಗಿದೆ. ಇಲ್ಲಿ ಒಟ್ಟು 5 ದಿನಗಳ ಈ ಒಂದು ಪ್ರದರ್ಶನದಲ್ಲಿ ಅವೆಲ್ಲವನ್ನ ಕೂಡ ಇಲ್ಲಿ ತೋರಿಸಲಾಗುತ್ತೆ. ಅದರ ಜೊತೆಗೆ ವಿಶೇಷ ಹಾರಾಟದ ಪ್ರದರ್ಶನ ಕೂಡ ಇರುತ್ತೆ. ಸೊ ಈ ಬಾರಿ ನಮ್ಮ ಬೆಂಗಳೂರಿನಲ್ಲಿ ನಡೆಯುತ್ತೋ ಇಲ್ವೋ ಅನ್ನುವಂಥ ಸಾಕಷ್ಟು ಅನುಮಾನಗಳಿದ್ರೂ ಕೂಡ ಕೊನೆಯದಾಗಿ ಬೆಂಗಳೂರಿನಲ್ಲೇ ಈ ಒಂದು ಏರ್ ಶೋ ನಡೀತಾ ಇರುವಂಥದ್ದು ಸಾಕಷ್ಟು ಒಂದು ಖುಷಿ ನೀಡುವಂತಹ ವಿಚಾರ. ಅದರ ಜೊತೆಗೆ ಇಲ್ಲಿಗೆ ಬಂದರೆ ನೀವು ದೇಶ ವಿದೇಶದ ಕೇವಲ ಏರೋಪ್ಲೇನ್ ಮತ್ತು ಹೆಲಿಕಾಪ್ಟರ್ಗಳನ್ನು ನಾವು ಹೋಗಿರ್ತೀವಿ ಅಥವಾ ನೋಡಿರ್ತೀವಿ, ಆದರೆ ಇಷ್ಟೊಂದು ಒಂದೇ ಒಂದು ಪ್ಲಾಟ್ಫಾರ್ಮಲ್ಲಿ ಬೇರೆ ಬೇರೆ ದೇಶದ ಇಷ್ಟೊಂದು ನೂರಾರು ಬಗೆಯ ಒಂದು ಹೆಲಿಕಾಪ್ಟರ್ಗಳನ್ನು, ಯುದ್ಧ ವಿಮಾನಗಳನ್ನು, ಜೊತೆಗೆ 50 ಬಗೆಗೂ ಹೆಚ್ಚು ಯುದ್ಧ ವಿಮಾನಗಳು ಪ್ರದರ್ಶನ ಕೂಡ ಮಾಡಲಾಗುತ್ತೆ. ಸಾರಂಗ್ ಟೀಮಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಏರೋ ಇಂಡಿಯಾಗೆ ನಾವು ಪ್ರತಿ ಏರೋ ಇಂಡಿಯಾಗೆ ಬರ್ತಾ ಇದ್ದೀವಿ. ಮೊದಲನೇ ಹಂತದಿಂದ ಇವಾಗ ಸಾರಂಗ್ ಟೀಮ್ ಪ್ರತಿಯೊಂದು ಏರೋ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಈ ಸಾರಿನೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಈ ಸಾರಿ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ. ನಮ್ಮದು ಮನೂವರ್ಸ್ ಜಾಸ್ತಿ ಆಗಿದ್ದಾವೆ, ಮತ್ತು ವ್ಯತ್ಯಾಸ ಮಾಡಿದ್ದೀವಿ. ನಮ್ಮ ಮನೂವರ್ಸಲ್ಲೇ ಇನ್ನೂ ಥ್ರಿಲ್ಲಿಂಗ್ ಮನೂವರ್ಸ್ ಹಾಕಿದ್ದೀವಿ. ಸೊ ನೀವೆಲ್ಲ ಬನ್ನಿ, ಎಂಜಾಯ್ ಮಾಡಿ, ನೋಡಿ, ಆಮೇಲೆ ನಮ್ಮ ಟೀಮಕ್ಕೆ ಪ್ರೋತ್ಸಾಹ ಮಾಡಿ. ಫಸ್ಟ್ ಆಫ್ ಆಲ್ ನಮಗೆ ಯಾವುದು ಅಂತ ಗುರ್ತು ಹಿಡಿಯೋ ಹೊತ್ತಿಗೆ ಒಂದು ಅರ್ಧ kg ಇಳ್ದೋಯ್ತು. ಬಟ್ ಇಟ್ ವಾಸ್ ಅಮೇಝಿಂಗ್. ಐ ಮೀನ್ ಕೆಲವು ದೃಶ್ಯಗಳು ಹೆಂಗೆ ಅಂದರೆ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಟಿ ವಿಯಲ್ಲಿ ನೋಡಿದಾಗ ನಮ್ಗೆ ಅದ್ರ ಇಂಪ್ಯಾಕ್ಟ್ ಗೊತ್ತಾಗಲ್ಲ, ಆದರೆ ಇಲ್ಲಿ ನಿಂತು ನೋಡಿದಾಗ ನೋಸ್ ಡೈವ್ ಮಾಡ್ತಾರಲ್ಲ, ನಿಜವಾಗ್ಲೂ ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗು, ಯಪ್ಪ ದೇವರೇ ಬಿದ್ದೋದ್ರೆ ಏನೋ ಅಂತ ಆ ಭಯ ಬರುತ್ತೆ. ಹ್ಯಾಟ್ಸ್ ಆಫ್ ಟು ಎವ್ರಿಬಡಿ. ಡಿಫೆನ್ಸ್ ಅವರು, ಆರ್ಮಿ ಅವರು ಇನ್ನಷ್ಟು ಜನ ಸೇರ್ಕೊಳ್ಳಿ, ವೃತ್ತಿನ ದೇಶಕ್ಕೆ ಸೇವೆ ಮಾಡಲಿ ಅಂತಲೇ ಈ ಒಂದು ಕಾರ್ಯಕ್ರಮನ ಆಯೋಜಿಸಿರೋದು. ಆ್ಯಂಡ್ ಈ ಸಮಯದಲ್ಲಿ ನಿಜವಾಗ್ಲೂ ಪುಲ್ವಾಮಾ ಅಟ್ಯಾಕಲ್ಲಿ ಆಗಿರೋರಿಗೆ ನಾವು ಟ್ರಿಬ್ಯೂಟ್ ನೀಡಬೇಕು ಅಂದರೆ ವಿ ಶುಡ್ ಕಮ್ ಆ್ಯಂಡ್ ಸಪೋರ್ಟ್ ದಿ ಏರೋ ಇಂಡಿಯಾ ಅಂತ ನನ್ನ ಅನಿಸಿಕೆ. ದಯವಿಟ್ಟು ಬನ್ನಿ, ಚಪ್ಪಾಳೆ ತಟ್ಟಿ ಇವರು ಹಾಕಿರುವ ಈ ಹಾರ್ಡ್ ವರ್ಕ್ಗೆ ಒಂದು ಸಲ್ಯೂಟನ್ನು ಹೊಡಿರಿ. ದಟ್ಸ್ ಆಲ್ ವಿ ಕ್ಯಾನ್ ಡೂ. ಡೈರೆಕ್ಟಾಗಿ ನೋಡೋದಕ್ಕೆ ಚೆನ್ನಾಗಿ ಅನಿಸ್ತು, ಖುಷಿ ಆಯಿತು. ಟಿ ವಿಯಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದೇ ಚೆನ್ನಾಗೆ. ಸೆಕೆಂಡ್ ಟೈಮ್ ಇದು. ಬೆಂಗಳೂರು. ನಮ್ಮ ನೆಗೆಟಿವ್ ಬಂದು ದುರ್ಗ, ನಾವು ಇರೋದಿಲ್ಲಿ. ಇಲ್ಲಿ ನಡೀತಿರೋದು ನಮಗೆ ಖುಷಿ ಆಯಿತು, ಯಾಕೆಂದರೆ ನಾವು ನೋಡೋ ಅಂಥ ಅದೃಷ್ಟ ಸಿಕ್ಕಿದೆ. ತುಂಬ ಖುಷಿ ಆಯಿತು. ಈ
ಮೈ ರೋಮಾಂಚನಗೊಳಿಸುವಂಥ ಪ್ರದರ್ಶನವನ್ನು ಖಂಡಿತ ಯಾರು ಕೂಡ ಮಿಸ್ ಮಾಡ್ಕೊಳೋದಲ್ಲ ಅಂತ ಭಾವಿಸ್ತಾ ಕ್ಯಾಮ್ರಾ ಪರ್ಸನ್ ಬಾಲು ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್ ಬೆಂಗಳೂರು.